ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬಿಜೆಪಿ ಸಚಿವೊಬ್ಬರು ಮಧ್ಯಪ್ರದೇಶದವರು ಉಗ್ರರ ಸಹೋದರಿ ಅಂತ ಮಾತಾಡಿದ್ದಾರೆ ಮುಸ್ಲಿಂ ಅನ್ನೋ ಕಾರಣಕ್ಕೆ. ಈ ಥರ ಬಿಜೆಪಿಯವರ ಮನಸ್ಥಿತಿ. ಈಗ ನಾವು ಬೆಳಗಾಂನಲ್ಲಿ ಅವರು ಬೆಳಗಾಮಿನ ಸೊಸೆ, ಬೆಳಗಾಂ ಜಿಲ್ಲೆ ಅವರ ಯಜಮಾನರು ಬೆಳಗಾಂನಿದ್ರು. ಈಗಾಗಲೇ ಅವರು ಬೆಳಗಾಂ SP ಅವರು ನಿನ್ನೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ತಾವು ಗಮನಿಸಿರ್ಬೋದು. ಈಗ ಅವರಿಗೆ FIR ಮಾಡಿಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಮುಂದೆ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಅವರ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡಬೇಕು ಅಂತ ಕೂಡ ಹೇಳಿದ್ದೇವೆ. ಅದನ್ನು ಅವರು ಮಾಡ್ತಾರೆ. ಯಾಕೆಂದರೆ ಇದು ಅವರಿಗಷ್ಟೇ ಅವಮಾನ ಮಾಡೋದಿಲ್ಲ, ನಮ್ಮ ರಾಜ್ಯಕ್ಕೂ ಅವಮಾನ ಆದಂಗಾಗುತ್ತೆ ಮತ್ತು ದೇಶಕ್ಕೆ ಅವಮಾನದಂಗ. ಇದು ಇಂಥ ಸಂದರ್ಭದಲ್ಲಿ ಅಂಥ ಕೀಳು ಮನಸ್ಸು ಯಾರಿಗೂ ಬರಬಾರ್ದು. ಅದು ಇಟ್ ಇಸ್ ನಾಟ್ ಜಸ್ಟಿಫೈಯಬಲ್, ಅದು ಮಾಡೋಕ್ಕಾಗೋದು. ಆದ್ದರಿಂದ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋಕ್ಕೆ ಖಂಡಿತವಾಗಿ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ SP ಅವರಿಗೆ. ಉಗ್ರವಾದಿಗಳು ಅಮಾಯಕರನ್ನ, ಪ್ರವಾಸೋದ್ಯಕ್ಕೆ ಹೋದಂಥ ಅಮಾಯಕರನ್ನ, ಅವ್ರಿಗೇನು ಅನ್ನೋದೇ ಗೊತ್ತಿಲ್ಲ ಪಾಪ. ಏನೋ ರಜಾ ದಿನಗಳು, ಈಗ ಸ್ಕೂಲ್ ಡೇಸ್ ರಜಾ ದಿನಗಳಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದಂಥವ್ರಿಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ. ಅಂಥವ್ರಿಗೆ ಆಪರೇಷನ್ ಸಿಂಧೂರ ಅಂತ ಮೋದಿ ಒಂದು ಒಳ್ಳೆಯ ಕಾರ್ಯಾಚರಣೆ ಮಾಡಿ ಇಡೀ ವಿಶ್ವಕ್ಕೆ ಹೆಸರು ಮಾಡಿದ್ದಾರೆ. ಅಂದರೆ ಅದರ ಅರ್ಥ ಏನು? ನಾವು ಉಗ್ರವಾದಿಗಳನ್ನ ನಾವು ಸಹಿಸ್ಕೊಳ್ಳಲ್ಲ. ಭಾರತ ಇವತ್ತು ಎಲ್ಲದರಲ್ಲೂ ಶಕ್ತಿಶಾಲಿ ರಾಷ್ಟ್ರ ಆಗಿದೆ. ಪ್ರಪಂಚದಲ್ಲಿ ನಾವು ಬಲಿಷ್ಠ ರಾಷ್ಟ್ರ ಅಂತ ಮೋದಿ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಅವರು ಇಷ್ಟೊಂದು ಹೆಮ್ಮೆ ಪಡೋ ಅಂಥ ವಿಚಾರ ನಾವು ಎಲ್ಲ ಯಾಕೆ ಸ್ವಾಮೀಜಿಯವರ ಪ್ರಶಂಸೆ ಮಾಡ್ತೀವಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮೋದಿಯವರು ನಮ್ಮ ಬಸವಣ್ಣವ್ರ ಬಗ್ಗೆ ಭಾಳ ವಿಚಾರಧಾರೆಯನ್ನು ತಿಳ್ಕೊಂಡಿದ್ದಾರೆ. ಬಸವಣ್ಣವರು ಏನು ಹಾಕೊಟ್ಟಿದ್ರು ಮೌಲ್ಯಗಳು, ಪ್ರಜಾಪ್ರಭುತ್ವ, ಅಂದಿನ 12ನೇ ಶತಮಾನದಲ್ಲಿ ಒಂದು ಕಾನ್ಸೆಪ್ಟ್ ಮಾಡಿದರು, ಸಂಸತ್ ಭವನ ಅಂತ ಮಾಡಿದ್ರಲ್ಲ, ಅನುಭವ ಮಂಟಪ ಅಂತ, ಅದನ್ನೆಲ್ಲ ಮೋದಿಯವರು ಅರ್ಥೈಸ್ಕೊಂಡು ಇವತ್ತು ಮುನ್ನುಗ್ತಾ ಇದ್ದಾರೆ. ಅದಕ್ಕೆ ನಾವು ಹೊಸಮಠದ ಬುದ್ಧಿಯವರ ಸಾನ್ನಿಧ್ಯದಲ್ಲಿ ಮೈಸೂರು ಜಿಲ್ಲಾ ಮಠಾಧಿಪತಿಗಳು ಇವತ್ತು ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಮುಂದೇನೂ ಅವ್ರು ಮೋದಿ ಜೊತೆ ಇರ್ತೀವಿ. ದೇಶ, ನೆಲ, ಜಲೆ, ಭಾಷೆ ಬಂದಾಗ ನಾವು ಯಾರೂ ಸ್ವಾಮೀಜಿಗಳು ಕೈ ಕಟ್ಕೊ ಕೂರಲ್ಲ. ನಾವು ಭಾರತದ ಪರವಾಗಿರ್ತೀವಿ ಅಂತ ನಾನು 2 ಮಾತನ್ನು ತಿಳಿಸ್ತಾ ಇದ್ದೀನಿ.
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.